ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳೆ ಅಂಬಿಕಾ ಸುತ ವಿಘ್ನನಾಥನ ಹಿರಿದು ಸಂಸ್ಕೃತಿಸಿ ಅಂಬುನಿಧೇಯಾತ್ಮಜೆಗೆ ಕೈ ಮುಗಿದು ಅಂಬುದಾದನವಾಣಿಯರ ಪಾದಾಂಬುಜೆಗೆ ಪೊಡಬಡುತ್ತ ವರ್ಣಿಪಿ ನೀ ಕಥಾಮೃತವ ಸುರರ ಪಾಲಿಪೆನ್ಯುಕ್ತಿಯೊಳಗೆಂದರುಗಿ ಮುನಿಪಗಿ ಪರಮ ಪುರುಷನು ಹರುಷದಿಂದಿರಲಿದ್ದ ಬಲಿಗ ಹೊರದ ಶಾಲೆಯುಳು ಹರುಷದಿಂದಿರಲಿದ್ದ ಬಲಿ ಅಧ್ವರದ ಶಾಲೆಯುಳು ಸುರರ ಪಾಲಿಪೆ ಯುಕ್ತಿಯಳು ಒಳ್ಳೆ ಒಕ್ಕಣೆ. ಯುಕ್ತಿ ಅನ್ನುವಂತಹ ಶಬ್ದಕ್ಕೆ ರೂಢಿಯಲ್ಲಿ ಒಂದು ಉಪಾಯದಲ್ಲಿ ಕೆಲಸ ಮಾಡುವುದು ಅಂತ ಉಂಟು ಅರ್ಥ. ಅಥವಾ ಯಾವ ಕಡೆಗೂ ನೋವಾಗದಂತೆ ಜಾಣ್ಮೆಯಿಂದ ಒಂದು ಕೆಲಸ ನಿರ್ವಹಿಸುವುದು ಅಂತಲೂ ಅರ್ಥ ಬರ್ತದೆ. ಆದರೆ ಇಂದಿನ ಸಂದರ್ಭದಲ್ಲಿ ನಾನು ಆ ಪದಕ್ಕೆ ಯುಕ್ತವಾಗುವುದು ಯಾವುದು ಯುಕ್ತವೋ ಅದು ಯುಕ್ತಿ ಹೀಗೆ ಅರ್ಥ ಕಟ್ಟಿದ್ದೇನೆ. ಯುಕ್ತವಾಗುವಂತೆ ಇಕ್ಕಡೆಗಳಿಗೂ ಹಿತವಾಗುವಂತೆ ಕೆಲಸವನ್ನು ಮಾಡಿ ಪೂರೈಸಬೇಕಾದದ್ದು ನಮಗೆ ಅನಿವಾರ್ಯವೂ ಹೌದು. ಯಾರಿಗೂ ನೋವಾಗಕೂಡದು. ಹಾಗೆಂದು ಇನ್ನೊಬ್ಬರಿಗೆ ನೋವು ಮಾಡುವವರಿಗೆ ನೋವು ಮಾಡದೇ ಇರಕೂಡದು. ಒಂದು ಜನಾಂಗದ ಮೇಲೆ ನಮಗೆ ದ್ವೇಷ ಇಲ್ಲ. ಹಾಗೆಂದು ಬರೀದೆ ಸುಮನಸರಿಗೆ ಅಥವಾ ಸಜ್ಜನರಿಗೆ ಒಂದು ಪಂಗಡ ಅನ್ಯಾಯ ಮಾಡ್ತದೆ ಅಥವಾ ಒಂದು ಪಂಗಡದ ಅಧಿನಾಯಕ ಅನ್ಯಾಯವನ್ನು ಎಳೆಸುತ್ತಾನೆ ಅನ್ನುವುದಾದರೆ ನಾವು ಅದನ್ನು ನಿಗ್ರಹಿಸಲೇಬೇಕಾಗ್ತದೆ. ಈ ದೃಷ್ಟಿಯಿಂದ ನಾನು ಈ ಪ್ರಕರಣವನ್ನು ಕೈಗೆತ್ತಿಕೊಂಡರು. ಆದಿತ್ಯರಿಗೆ ಅಥವಾ ಆದಿತ್ಯರ ನಾಥನಾದಂತಹ ಇಂದ್ರನಿಗೆ ಅಧಿಕಾರಚ್ಯುತವಾಗಿದೆ, ಅವರು ಸಂತ್ರಸ್ತರಾಗಿದ್ದಾರೆ. ಇನ್ನೇನು ಮಾಡೋಣ ಅನ್ನುವ ಹಾಗೆ ಆದಿತ್ಯರ ತಾಯಿ ಅಥವಾ ನನ್ನ ತಾಯಿ, ನಮ್ಮ ತಾಯಿ ಅದಿತಿ ದೇವಿ ಕಶ್ಯಪ ಬ್ರಹ್ಮನಲ್ಲಿ ಹೋಗಿ ಗೋಳಿಟ್ಟರಂತೆ. ಅದಕ್ಕೆ ಅವರೊಂದು ಉಪಾಯ ಸೂಚಿಸಿ, ಈ ಪ್ರಪಂಚದ ನಿಯಂತ್ರಣ ಯಾವನಲ್ಲಿದೆಯೋ ಆ ವಾಸುದೇವ ಗದಾಧರ ಮೂರ್ತಿಯನ್ನು ನೀನೊಂದು ವ್ರತದ ಮೂಲಕ ನೋಂಪಿಯ ಮೂಲಕ ಮೆಚ್ಚಿಸಿ ಅವನ ಕಾರುಣ್ಯಕ್ಕೊಳಗಾದರೆ ಈಗ ಒದಗಿದಂತಹ ವಿಗಡ ಅವನಿಂದ ದೂರ ಮಾಡಲ್ಪಡುತ್ತದೆ. ಅದಕ್ಕಾಗಿ ಒಂದು ವ್ರತವನ್ನು ಉಪದೇಶಿಸಿದರು. ಪಯೋವ್ರತ ಸರ್ವಯಜ್ಞ ಅನ್ನುವ ನಾಮವನ್ನು ಹೊಂದಿದ ಬ್ರಹ್ಮಪ್ರೋಕ್ತವಾದ ಆ ವ್ರತ ಮಾಘ ಮಾಸದ ಪ್ರತಿಪದೆಯನ್ನು ಆರಂಭಿಸಿ ದ್ವಾದಶಿಯನ್ನು ಸಂಪನ್ನವಾಗಬಹುದಾದ ವಾಸುದೇವನ ಆರಾಧನೆ ಅದನ್ನು ತೊಡಗಬೇಕಾದರೆ ಕಾಡಹಂದಿ ಹಾದು ಎಬ್ಬಿಸಿದ ಮಣ್ಣನ್ನು ಮೈಗೆ ಲೇಪಿಸಿಕೊಂಡು ಅಂತರಂಗ ಬಹಿರಂಗಗಳಲ್ಲಿ ನಾರಾಯಣನನ್ನೇ ಆವಾಹಿಸಿಕೊಂಡು ವ್ರತನಿಷ್ಠಳಾಗಬೇಕು. ಒಂದು ಇನಿತೂ ತಪ್ಪದೆ ಆ ನೋಂಪಿಯನ್ನು ನೋಂತು ಅದಿತಿ ದೇವಿ ನನ್ನ ಅನುಗ್ರಹ ಪಾತ್ರಳಾದ ನಿನ್ನ ಉದರದಿಂದಲೇ ಸಂಭವಿಸಿ ನಿನಗೊದಗಿದ ಸಂಕಟವನ್ನು ದೂರ ಮಾಡ್ತೇನೆ. ಅವಳ ಚಿತ್ತದಲ್ಲಿ ನಾನುಂಟು ಮಾಡಿದ ಬೋಧೆ
ಸದ್ಯೋಜಾತನಾಗಿ ನಾನು ಹುಟ್ಟಿ ಬಂದೆ. 9 ತಿಂಗಳು ಬಸುರು, ಒಂದರೆ ಮುಹೂರ್ತವು ಬಸುರೆ. ಆದರೆ ನನಗೆ ಕಂಡು ಹೋಯಿತು, ಸಕಲರು ಗೌರವದಿಂದ ಕಾಣುವ ಹಾಲುಗಡಲಿನಲ್ಲಿ ಮಲಗುವವ ನಾನು ಒಂದು ಅರ್ಧ ಮುಹೂರ್ತವಾದರೂ ಈ ಮಮತೆಯ ಒಡಲಿನಲ್ಲಿ ಮಡಗಿದೆನಲ್ಲ, ಅದು ನನಗೆ ಅಪರಿಮಿತವಾದ ಸೌಖ್ಯವನ್ನು, ಆಪ್ಯಾಯಮಾನವಾದ ಅನುಭೂತಿಯನ್ನು ತಂದುಕೊಟ್ಟಿದೆ. ಕಾರಣ ಸ್ಪಷ್ಟ ಉಂಟು. ಸುಮನಸರ ಅಥವಾ ಆದಿತ್ಯರ ತಾಯಿ ಹೌದಾದರೂ ಅದಿತಿ ದೇವಿ ಹೆಣ್ಣು ಕರುಳನ್ನು ಹೊತ್ತವಳು, ಹೆತ್ತ ಕರುಳನ್ನು ಹೊತ್ತವಳು. ಆದ್ದರಿಂದ ಸಕಲರನ್ನೂ ತಾಯ್ತನದ ದೃಷ್ಟಿಯಿಂದ ನೋಡಬಹುದಾದಂತಹ ಬೌದ್ಧಿಕವಾದ ಎತ್ತರ, ಮಾನಸಿಕವಾದ ಸ್ತರ ಅವಳಿಗೆ ಸಿದ್ಧಿಸಿ ಹೋದ. ಆ ಮಡಿಲೊಳಗೆ ಮಲಗಿ ನಾನು ಹೊರಬಂದ, ಆ ಒಡಲೊಳಗಿಂದ ನಾನು ಹೊರಗೆ ಬಂದದ್ದು. ಶಂಖಚಕ್ರ ಗದಾ ಪದ್ಮಧರನಾಗಿ ಅವರಿಗೆ ಕಾಣಿಸಿಕೊಂಡ ಕಾಲಕ್ಕೆ ಅತಿಭಕ್ತಿಯಿಂದ ನನ್ನನ್ನು ಸ್ತುತಿಸಿ ಸಕಾಲದಲ್ಲಿ ನನಗೆ ಬ್ರಹ್ಮೋಪದೇಶವನ್ನು, ಉಪನಯನವನ್ನು ಮಾಡಿ ಕಂಡು ಕೇಳರಿಯದ ಉಪನಯನ ಸಂಸ್ಕಾರ. ಭೂತಾಯಿಯೇ ಹಾಸುವುದಕ್ಕೆ ಕೃಷ್ಣಾಜಿನವನ್ನು ಕೊಟ್ಟರು, ಆಕಾಶರಾಯನ ಹಿಡಿಯುವುದಕ್ಕೆ ಛತ್ರಿಯನ್ನು ಕೊಟ್ಟರು, ತಾಯಿ ಅದಿತಿ ದೇವಿಯ ಕೌಪೀನವನ್ನು ತೊಡಿಸಿದರು, ತಂದೆ ಕಶ್ಯಪ ಬ್ರಹ್ಮನೇ ಮೌನೀಬಂಧವನ್ನು ಮಾಡಿ, ನವನಿಧಿಗಳ ಒಡೆಯನಾದ ಕುಬೇರನೇ ಭಿಕ್ಷಾಪಾತ್ರವನ್ನು ಕೊಟ್ಟರು, ಸಪ್ತ ಋಷಿಗಳೇ ಮೊದಲಾದವರು ಕುಶ ಸಮಿಧೆಯಲ್ಲಿದ್ದರು. ಇವರೆಲ್ಲರನ್ನು ಭಕ್ತಿಪೂರ್ವಸ್ತರವಾಗಿ ನೋಡುವ ಕಾಲಕ್ಕೆ ಜಗಜ್ಜನನಿ ಎಂದೆನ್ನಿಸಿದ ಶಿವೆ ಅನ್ನಪೂರ್ಣೆಯೇ ನನಗೆ ಪ್ರಥಮ ಭಿಕ್ಷೆಯನ್ನೂ ನೀಡಿದೆ. ಇಷ್ಟೆಲ್ಲ ಆಗುವಾಗ ನಾನು ಅಪ್ಪ ಅಮ್ಮನ ಮುಖ ನೋಡಿದೆ. ಇನ್ನೇನು ಮಾಡಬೇಕು? ಕೈ ಚೆಲ್ಲಿದೆ. ಸಕಲವನ್ನು ಕಾಣಬಹುದಾದ, ಸಕಲವನ್ನು ನಿರ್ಣಯಿಸಬಹುದಾದ, ಎಲ್ಲರೊಳಗೆ ಒಂದಾಗಿ ಓತಪ್ರೋತವಾಗಿ ನೆಲೆಯಾಗಿರುವ ವಿಷ್ಣುಮೂರ್ತಿ ನೀನು, ನಿನಗೆ ನಾವೇ ಹೇಳುವುದಕ್ಕೆ ಎಷ್ಟರವರು. ಆಗ ಈ ಅಭಯವನ್ನು ಕೊಟ್ಟದ್ದು ನಾನು. ಸುರರನ್ನು ಯುಕ್ತಿಯಿಂದ ಪಾಲಿಸುತ್ತೇನೆ. ಸುರರೆಂದರೆ ದೇವತೆಗಳು ಅನ್ನುವ ಸೀಮಿತವಾದ ಅರ್ಥ ಅಲ್ಲ. ದೇವತೆಗಳಿಗೆ ಮತ್ತೊಂದು ಹೆಸರು ಸುಮನಸರು. ಸುಮನಸರೆಂದರೆ ಸಜ್ಜನರು. ಕಶ್ಯಪ ಬ್ರಹ್ಮನ ಸಂತಾನವೇನು ಅಸುರರು, ದೈತ್ಯರು. ಅವರು ನನ್ನ ತಾಯಿಗೆ ಪರೋಕ್ಷವಾಗಿ ಮಕ್ಕಳೇ ಆಗುತ್ತಾರೆ, ತಂದೆಗಂತೂ ಹೌದೇ ಹೌದು. ಸುಮನಸರಿಗೆ ಒಳ್ಳೆಯದಾಗಬೇಕು ಅನ್ನುವುದಕ್ಕಾಗಿ ಅಸುರ ತತಿಯನ್ನು ನಿಗ್ರಹಿಸುವುದಾದ, ನಿರ್ಮೂಲನ ಮಾಡುವುದಾದ, ಅವರ ಪಿತೃಸ್ಥಾನದಲ್ಲಿ ನಿಂದಿರುವ ಕಶ್ಯಪ ಬ್ರಹ್ಮನಿಗಾದರೂ ಹೇಗೆ ಸಹನೀಯವಾದಿ. ಆದ್ದರಿಂದಲೇ ನಾನು ಈ ನಿರ್ಣಯವನ್ನು ಕೈಗೊಂಡೆ. ಹೇಳಿ ಕೇಳಿ ಅದಿತಿ ದೇವಿಯ ಗರ್ಭ ಸಂಭೂತನಾದಂತಹ ನಾನು, ಅಂತಹ ತಾಯ್ತನದ ಸವಿಯನ್ನುಂಡವ ನಾನು. ಈ ಜಗತ್ತಿನ ತಂದೆ ತಾಯಿಯ ಸ್ಥಾನದಲ್ಲಿ ನನ್ನನ್ನು ಮೊದಲೇ ಇರಿಸಿದ್ದಾರೆ ಭಾಗವತೋತ್ತಮರು. ಹಾಗಾಗಿ ಒಬ್ಬಾಕೆ ತಾಯಿ ಹೇಗಿರಬೇಕು ಅನ್ನುವುದನ್ನು ಆ ತಾಯಿ ಹೆತ್ತ ಮಗನಾಗಿಯೂ ಅನುಭವಿಸಿರುವ ಕಾರಣ ಸುರಾಸುರರು ನನ್ನ ಮಕ್ಕಳು ಅನ್ನುವಂತಹ ಮಮತೆಯ ವಾತ್ಸಲ್ಯದ ದೃಷ್ಟಿಯನ್ನು ಹೊಂದದೆ ಹೋದರೆ ಅದಿತಿ ದೇವಿಯ ಆಶೀರ್ಮಂತ್ರಾಕ್ಷತೆಗೆ ನೆತ್ತಿಯನ್ನು ಕೊಟ್ಟಿದ್ದಕ್ಕೆ ಏನು ಫಲ ಬಂದ ಹಾಗಾಯಿತು. ಅಸುರರೆನ್ನುವ ಕಾರಣಕ್ಕಾಗಿ ಅವರನ್ನು ನಿಗ್ರಹಿಸುವುದು ನನಗೆ ಮುಖ್ಯ ಅಲ್ಲ, ಸುರರು ಅನ್ನುವ ಕಾರಣಕ್ಕಾಗಿ ಅವರನ್ನು ಕೊರೆಯುವುದು ಮುಖ್ಯ ಅಲ್ಲ. ನಮ್ಮ ದೃಷ್ಟಿಕೋನ ಏನು? ಸಜ್ಜನರಾಗಿ, ಧರ್ಮವೀರುಗಳಾಗಿ, ಸತ್ಯಾತ್ಮರಾಗಿ, ಲೋಕಹಿತವನ್ನೇ ಬಯಸುತ್ತಾ ಬದುಕುವರು ಮಾತ್ರ ಉಳಿಯಬೇಕು ಸುಖವಾಗಿ. ಹಾಗಾಗಬೇಕೆಂದಾದರೆ ಈ ಮೊದಲು ನಾವು ಆಯ್ದುಕೊಂಡ ದಾರಿಯು ಕೆಲವು ಸಲ ನಿಷ್ಠುರದ್ದೇ ಆಗಿತ್ತು, ಕೆಲವು ಸಲ ಯುಕ್ತಿಯದ್ದೂ ಆಗಿತ್ತು. ಸ್ವರ್ಗಲೋಕದ ಸರ್ವಸಂಪದವು